ಮೋಸ್ಟ್ ಕಾಮನ್ ಆಗಿ ಜನ ಕೇಳಿರುವಂಥ ಒಂದು ಪ್ರಶ್ನೆ ಏನಂದರೆ, ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯ ನಂತರ ನಾನು ಮೆಟ್ಲತ್ತಿ ಇಳಿಬಹುದಾ ಅಂತ. ಈಗ ಮಂಡಿಯಲ್ಲಿ ಸ್ಟ್ರೇಟ್ ಇತ್ತು ಅಂದರೆ 0 ಡಿಗ್ರಿ ಅಂತ ಹೇಳ್ತೀವಿ. ಮಂಡಿ ಈಗ ಇಳಿ ಬಿಟ್ಕೊಂಡು ಕಾಲು ಕೂತಾಗ ಈ ಥರ ಬೆಂಡ್ ಇತ್ತು ಅಂತಂದರೆ 90 ಡಿಗ್ರಿ. ಓಕೆ, ಅದಕ್ಕಿಂತ ಒಂದು 20 ಡಿಗ್ರಿ ಒಳಗಡೆ ಈಸ್ 110 ಡಿಗ್ರೀಸ್. ಸೊ ಅಷ್ಟು ಮಟ್ಟಿಗೆ ಸಾಕಷ್ಟು ಪೇಷಂಟ್ಸ್ಗೆ ಬೆಂಡಿಂಗ್ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಹೆಚ್ಚಾಗೂ ಬರ್ಬೋದು. ಡಿಪೆಂಡ್ಸ್ ಆನ್ ದೇರ್ ಪ್ರೀ ಆಪರೇಟಿವ್ ರೇಂಜ್ ಅಂತ ಹೇಳ್ತೀವಿ ಬಿಫೋರ್ ಸರ್ಜರಿ. ಸೊ ಮೆಟ್ಲು ಹತ್ತಿ ಇಳಿಯೋದು ಏನೂ ತೊಂದರೆ ಇಲ್ಲ, ಎಲ್ಲ ಪೇಷಂಟ್ಸ್ ಮಾಡ್ಬೋದು. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಯು ಕ್ಯಾನ್ ಕ್ಲೈಂಬ್ ಅಪ್ ಆ್ಯಂಡ್ ಡೌನ್ ದ ಸ್ಟೇರ್ಸ್. ಓಕೆ, ಪೇಷಂಟ್ಸ್ ವಿತ್ ಡಯಾಬಿಟಿಸ್ ಇವ್ರಿಗೆ ಸಜೆಸ್ಟೆಡ್ಡಾ ಅಂತ ಇನ್ನೊಂದು ಮೋಸ್ಟ್ ಕಾಮನ್ ಕ್ವೆಶ್ಚನ್. ವಾಟ್ ಅಬೌಟ್ ಪೇಷಂಟ್ಸ್ ವಿತ್ ಕಾರ್ಡಿಯಾಕ್ ಸ್ಟನ್ಸ್ ಅಥವಾ ಬೈಪಾಸ್ ಆಗಿರೋರಿಗೆ? ಇದು ಇನ್ನೊಂದು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್. ಸೊ ಇದನ್ನ ಅಡ್ರೆಸ್ ಮಾಡೋದಿದ್ರೆ ಡಯಾಬಿಟಿಸ್ ಇರೋ ಪೇಷಂಟ್ಸ್ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಸೊ HbA1c 8.5 8.5ಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ದೆನ್ ದೇ ಆರ್ ಅಂಡರ್ ರೀಸನಬಲಿ ಗುಡ್ ಡಯಾಬಿಟಿಕ್ ಕಂಟ್ರೋಲ್ ಮಾಡಿಸ್ಕೋಬಹುದು. ಸೊ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಆಗಲಿ, ಒಂದು HbA1c ವ್ಯಾಲ್ಯೂ ತಗೊಂಡ್ಬನ್ನಿ. ಸೆಕೆಂಡ್ ಕ್ವೆಶ್ಚನ್ ನೀವು ಕೇಳಿದ್ದು ಕಾರ್ಡಿಯಾಕ್ ಸ್ಟೆಂಟ್ಸ್ ಆಗಲಿ ಬೈಪಾಸ್ ಆಗಿರೋರು ಡೆಫಿನೆಟ್ಲಿ ಮಾಡಿಸ್ಕೋಬಹುದು. ಒಂದು ಬ್ಲಡ್ ಥಿನ್ನರ್ಸ್ ಮೇಲಿದ್ರೆ ಪ್ರತಿಯೊಂದು ಬ್ಲಡ್ ಥಿನ್ನರ್ಗೂ ಒಂದು ಕಟ್ ಆಫ್ ಕ್ರೈಟೀರಿಯಾ ಅಂತಿದೆ. ಕಟ್ ಆಫ್ ಕ್ರೈಟೀರಿಯಾ ಅಂತಂದ್ರೆ ನೀವು ಸರ್ಜರಿ ಮಾಡಿಸ್ಕೊಳ್ಳೋ ಮುಂಚೆ ಕೆಲವು ಬ್ಲಡ್ ಥಿನ್ನರ್ನ 7ರಿಂದ 10 ದಿನ ಮುಂಚೆ ನಿಲ್ಲಿಸ್ಬೇಕಾಗತ್ತೆ. ಅದು ನಿಲ್ಸ್ಕೊಂಡ್ಮೇಲೆ ಡೆಫಿನೆಟ್ಲಿ ಮಾಡಿಸ್ಕೋಬಹುದು. ಸೆಕೆಂಡ್ ಏನು ಅಂತಂದ್ರೆ ಯಾರಿಗಾರು ಕಾರ್ಡಿಯಾಕ್ ಇಶ್ಯೂಸ್ ಇತ್ತು ಅಂತಂದ್ರೆ ಒಂದು ಎಕೋ ಕಾರ್ಡಿಯೋಗ್ರಾಮ್ ಮಾಡಿಸ್ಕೊಂಡ್ಬಿಡ್ಲಿ. ನಿಮ್ಮ ಹಾರ್ಟಿನ ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ, EF ಅಂತ ಹೇಳ್ತೀವಿ, ಎಷ್ಟು ಪಂಪಿಂಗ್ ಕೆಪಾಸಿಟಿ ಚೆನ್ನಾಗಿತ್ತು ಅಂತಂದ್ರೆ ರೀಸನಬ್ಲಿ ಫಿಟ್ ಕ್ಯಾಂಡಿಡೇಟ್ ಫಾರ್ robotic knee replacement surgery.